ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಕೂಡ ನನ್ನ ಹೃದಯದ ಅಂತರಾಳದಿಂದ ನಿಮ್ಮೆಲ್ಲರಿಗೂ ನನ್ನ ವಂದನೆಯನ್ನು ತಿಳಿಯಪಡಿಸ್ತಾ ಇದ್ದೇನೆ. ಈ ಯೂಟ್ಯೂಬ್ನ ಮುಖಾಂತರ ದಿನಾಲು ಬೆಳಿಗ್ಗೆ ಸಮಯದಲ್ಲಿ ನಿಮ್ಮೆಲ್ಲರನ್ನು ಕೂಡ ಕರ್ತನಲ್ಲಿ ಉತ್ತೇಜನಗೊಳಿಸಲು ದೇವರು ಕೊಟ್ಟಂಥ ಈ ಅವಕಾಶಕ್ಕಾಗಿ ನಾನು ತಂದೆಯಾದ ದೇವರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಅಧಿಕವಾಗಿ ಸ್ತುತಿಸ್ತೇನೆ. ಈ ಸೇವೆ, ದೇವರು ಕೊಟ್ಟಂಥ ಈ ಸೇವೆ ದೇವರಿಗೆ ಮಹಿಮೆ ಉಂಟಾಗಲಿ. ಜೀವ ರಕ್ಷಕ ಉಜ್ಜೀವನದ ಪ್ರಾರ್ಥನಾಲಯ ಈ ಸೇವೆ ಈ ಬೆಳಗಾವಿ ಹುಕ್ಕೇರಿ ತಾಲೂಕಿನಲ್ಲಿ ಖಾನಾಪುರ ಮತ್ತು ಚಿಕ್ಕಲ್ಗುಡ್ಡಿ ಈ ಗಡಿ ಪ್ರದೇಶದಲ್ಲಿ ದೇವರು ಕೊಟ್ಟಂಥ ಈ ಸೇವೆಗಾಗಿ ನಾನು ದೇವರನ್ನು ಸ್ತುತಿಸ್ತೇನೆ. ಮತ್ತು ಮುಂದೆ ಬರಲಿರುವ ದಿವಸಗಳಲ್ಲಿ ದೇವರೊಂದು ದೊಡ್ಡ ಕಾರ್ಯವನ್ನು ಈ ಪ್ರದೇಶಗಳಲ್ಲಿ, ಅಂದರೆ ಈ ಹಳ್ಳಿಗಳಲ್ಲಿ ದೇವರು ಮಾಡಲಿಕ್ಕಿದ್ದಾನೆ. ಆದ್ದರಿಂದ ಈ ಸೇವೆಗಾಗಿ ನೀವು ಪ್ರಾರ್ಥಿಸಿಕೊಳ್ಳಿರಿ. ಈ ದಿವಸ ದೇವರು ನನ್ನಲ್ಲಿ ಇಟ್ಟಿದ್ದ ಒಂದು ಕಾರ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ಇಷ್ಟಪಡ್ತಾ ಇದ್ದೇನೆ. ಅದೇನೆಂದರೆ, ಈ ದಿವಸ ಎಲ್ಲ ಯೌವನಸ್ಥರು ತಿಳಿದುಕೊಳ್ಳಬೇಕಾದ ಮುಖ್ಯವಾದ ಕಾರ್ಯಗಳು. ಅದೇನೆಂದರೆ, ದೇವರು ನಮ್ಮ ಜೀವನಕ್ಕೆ ಕೊಟ್ಟಿರುವ ಕರೆಯು ಹಾಗೂ ಆತನ ದೈವಿಕ ದರ್ಶನಗಳು ಕೇವಲ ಮಾತುಗಳಿಗಾಗಿ ಕೊಟ್ಟವುಗಳಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ನಾವು ಅವನ್ನು ಬಾಯಿಂದ ಹೇಳುತ್ತಾ ಕನಸು ಕಾಣುತ್ತಾ ಮಾತ್ರ ಇದ್ದರೆ ಅವು ಯಾವತ್ತೂ ನೆರವೇರದು. ಯಾಕೆಂದರೆ ಕೆಲವರು ಅದನ್ನು ಮಾತಾಡ್ತಾನೇ ಇರ್ತಾರೆ, ಆದರೆ ಅದಕ್ಕೆ ಯಾವುದೇ ಒಂದು ಪ್ರಯತ್ನ ಮಾಡೋದಿಲ್ಲ. ದೇವರು ಕೊಟ್ಟ ಕರೆಯು ನಮ್ಮ ಜೀವನದಲ್ಲಿ ಫಲ ಕೊಡಬೇಕಾದರೆ ಪ್ರತಿದಿನವೂ ನಾವು ಅದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು. ಇದೇ ಮುಖ್ಯವಾದ ಕಾರ್ಯವಾಗಿದೆ. ನಮ್ಮನ್ನು ಸಿದ್ಧಪಡಿಸಿಕೊಳ್ಬೇಕು. ಹೇಗೆ? ಪ್ರಾರ್ಥನೆಯಲ್ಲಿ ನಮ್ಮನ್ನು ಬೆಳೆಸಿಕೊಳ್ಬೇಕು, ಆತ್ಮಿಕ ಶಿಸ್ತಿನಲ್ಲಿ ನಡಿಬೇಕು, ದೇವರು ಕಲಿಸುವ ಪ್ರತಿಯೊಂದು ವಿಷಯಕ್ಕೂ ವಿಧೇಯರಾಗಬೇಕು. ಇದು ತುಂಬ ಮುಖ್ಯವಾಗಿದೆ. ನಾವು ವಿಧೇಯರಾಗಲೇಬೇಕು. ಕೆಲವೊಮ್ಮೆ ನೋವು, ತ್ಯಾಗ, ಕಣ್ಣೀರು, ನಿರೀಕ್ಷೆ ಮತ್ತು ಕಠಿಣ ಪರಿಶ್ರಮವು ಬೇಕಾಗುತ್ತದೆ. ಆದರೆ ಈ ಪ್ರತಿಕ್ರಿಯೆಯಲ್ಲಿಯೇ ದೇವರು ನಮ್ಮನ್ನು ರೂಪಿಸ್ತಾನೆ. ನಮಗೆ ಕಣ್ಣೀರು ಬೇಡ, ನಮಗೆ ನೋವು ಬೇಡ, ಯಾವ ತ್ಯಾಗ ನಾನು ಮಾಡೋದಿಲ್ಲ, ಈ ರೀತಿಯಲ್ಲಿ ನೆನೆಸ್ಕೊಂಡು ನಮ್ಮ ಮನಸ್ಸು ಬಂದಂತೆ ನಾವು ನಡೆದರೆ ದೇವರು ನಮಗೆ ಕೊಟ್ಟಿರುವ ದರ್ಶನದಲ್ಲಿ ನಮ್ಮನ್ನು ನಡೆಸಲು ಸಾಧ್ಯವಿಲ್ಲ. ದೇವರು ಕೊಟ್ಟ ದರ್ಶನವು ಒಂದು ದಿನದಲ್ಲಿ ನೆರವೇರುವುದಿಲ್ಲ. ಅದು ಪ್ರತಿದಿನದ ವಿಶ್ವಾಸ, ಪ್ರಯತ್ನ, ನಮ್ಮ ಸಮರ್ಪಣೆ ಮತ್ತು ನಂಬಿಕೆಯ ಮೂಲಕ ನೆರವೇರುತ್ತದೆ. ಆದರೆ ನಾವು ಸೋಮಾರಿತನದಲ್ಲಿ ಅಥವಾ ಭಯದಲ್ಲಿ ನಿಂತುಕೊಂಡ್ರೆ ದೇವರು ಕೊಟ್ಟ ಮಹಿಮೆ ಯೋಜನೆಗಳು ಅಲ್ಲಿ ನಿಂತೇ ಬಿಡ್ತದೆ. ಆದರೆ ಪ್ರತಿದಿನವೂ ದೇವರೇ ನಿಮ್ಮ ಚಿತ್ತದ ಪ್ರಕಾರ ನನ್ನನ್ನು ಉಪಯೋಗಿಸಿ ಎಂದು ನಮ್ಮನ್ನು ಒಪ್ಪಿಸಿಕೊಟ್ಟು ಮುಂದಕ್ಕೆ ನಡೆಯುವಾಗ ದೇವರು ನಮ್ಮ ತಕ್ಕ ಸಮಯದಲ್ಲಿ ತನ್ನ ಯೋಜನೆಗಳನ್ನು, ಆ ಕರೆಯನ್ನು, ದರ್ಶನವನ್ನು ಮಹಿಮೆಯಿಂದ ನೆರವೇರಿಸ್ತಾನೆ. ಆದ್ದರಿಂದ ಯೌವನಸ್ಥರೇ, ದೇವರು ನಿಮ್ಮನ್ನು ಕರೆದಿದ್ದಾನೆ. ಅದರಿಂದ ನೀವು ಎಲ್ಲೋ ನಿಂತ್ಕೊಂಡು ಎಲ್ಲೋ ನೋಡ್ತಾ ಇದ್ದೀರಾ. ಇಲ್ಲಿ ಈ ದಿವಸದಲ್ಲಿ ಅನೇಕ ದೇವಸೇವಕರನ್ನು ದೇವರು ಉಪಯೋಗಿಸ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ನೀವು ನನ್ನನ್ನು ಯಾವಾಗ ಉಪಯೋಗಿಸ್ತೀಯಪ್ಪ, ನನ್ನನ್ನು ಉಪಯೋಗಿಸ್ತಿ, ಈ ರೀತಿಯಲ್ಲಿ ನೀವು ಕೂತ್ಕೊಂಡಿದ್ದೀರಾ. ಈ ದಿವಸ ದೇವರು ಈ ಬೆಳಗ್ಗೆ ಸಮಯದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ನೀನು ಪ್ರಯತ್ನ ಮಾಡಬೇಕು, ನಿನ್ನನ್ನು ಸಿದ್ಧಪಡಿಸಿಕೊಳ್ಬೇಕು. ಇದೇ ದೇವರು ಎದುರು ನೋಡ್ತಾ ಇದ್ದಾರೆ. ದೇವರು ಕರೆಯುವವರನ್ನು ಕೇವಲ ಆಶೀರ್ವದಿಸುವುದಿಲ್ಲ, ಅವರನ್ನು ರೂಪಿಸಿ, ಪರೀಕ್ಷಿಸಿ, ತಯಾರಿಸಿ ನಂತರ ತನ್ನ ಮಹಿಮೆಗೆ ಉಪಯೋಗಿಸ್ತಾನೆ. ಆದ್ದರಿಂದ ಈ ಬೆಳಗ್ಗೆ ನಿಮ್ಮನ್ನು ದೇವರನ್ನು ಒಪ್ಪಿಸಿಕೊಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನನ್ನ ಹೆಸರು
ಪಾಸ್ಟರ್ ಚಾರ್ಲ್ಸ್ ಎಫ್ ಜೆ, ಉ ಖಾನಾಪುರ, ಬೆಳಗಾವಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.